ನಮಸ್ತೆ, ರಾಜು ಅಂತ. ಸೊ ಇದು 2030 ಸೈಟ್ ಮೆಜರ್ಮೆಂಟ್ ಬಂದ್ಬಿಟ್ಟು ವೆಸ್ಟ್ ಫೇಸಿಂಗಲ್ಲಿ ಇದು ನಾರ್ತ್ ಡೋರ್ ಇಟ್ಟು ಕಟ್ಟಿರೋದು ಮನೆ. ಫಸ್ಟ್ ಗ್ರೌಂಡ್ ಫ್ಲೋರಲ್ಲಿ ಫುಲ್ ಎಲ್ಲನೂ ಪಾರ್ಕಿಂಗಿಗೆ ಓಪನ್ ಬಿಟ್ಟಿದ್ವಿ. 3-4 ಕಾರ್ನ ಆರಾಮಾಗಿ ನಿಲ್ಲಿಸ್ಬೋದು ಇಲ್ಲಿ. ಸೊ ಫುಲ್ ಕವರ್ ಮಾಡಿದ್ವಿ ಗ್ರಿಲ್ಲಲ್ಲಿ, ಯಾರೂ ಒಳಗೆ ಬರೋಕ್ಕಾಗಲ್ಲ. ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಇದು ಸಂಪ್ 7,000 ಲೀಟ್ರ್ ಸಂಪ್ ಇದೆ. ಆಮೇಲೆ ಬೋರ್ವೆಲ್ಲು ಅಷ್ಟೇ ತುಂಬ ಚೆನ್ನಾಗಿ ನೀರು ಬಂದಿದೆ. 450 ಡೀಪ್ ಹೋಗಿದ್ವಿ. ಇಲ್ಲೊಂದು ಸುಮ್ಮನೆ ಜನರಲ್ ಬಾತ್ರೂಮ್ ಮಾಡಿದ್ದೀವಿ. ಯಾರು ಸರ್ವೆಂಟ್ಗೆ ಅಂದ್ಬಿಟ್ಟು. ಇದು ಬಂದ್ಬಿಟ್ಟು ಗ್ಯಾಸ್ ಸಿಲಿಂಡ್ರ್ ಇಡೋಕ್ಕೆ 4 ಸಿಲಿಂಡ್ರ್ ಆರಾಮಾಗಿ ಕೂತ್ಕೊಳ್ಳುತ್ತೆ. ಓಕೆ, ಇಲ್ಲಿ ಬಂದ್ಬಿಟ್ಟು UPSಗೆ ಜಾಗ ಬಿಟ್ಟಿರೋದು. ಇದೆಲ್ಲನೂ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿರೋದು. ಲಪೋತ್ರ ಪ್ಲಸ್ 15 mm ಟೈಲಲ್ಲಿ ಕಾಂಬಿನೇಷನ್ ವೈಟ್ ಟು ಡಾರ್ಕ್ ಕಾಂಬಿನೇಷನ್ ಮಾಡಿರೋದು. ಇದು ಬಂದ್ಬಿಟ್ಟು ಪಕ್ಕ 304 ಜಿಂದಾಲ್ ಸ್ಟೀಲ್ ಯೂಸ್ ಮಾಡಿರೋದು. ನೀವು ನೋಡಿರ್ಬೋದು, ಬೇರೆ ಎಲ್ಲ ಸೈಟಲ್ಲಿ ಸ್ಟೇರ್ ಕೇಸನ್ನು ತುಂಬ ಚಿಕ್ಕದಾಗಿ ಮಾಡಿರ್ತಾರೆ, ಬಟ್ ನಾವಿಲ್ಲಿ ದೊಡ್ಡದಾಗಿ ಯೂಸ್ ಮಾಡಿರೋದು. ನೋಡಿ, ವಾಸ್ತುಗೆ ನೀಟಾಗಿ ಒಂದು ಮುರುಲ್ ಡ್ರಾಯಿಂಗ್ ಹಾಕಿದ್ದೀವಿ. ಇದು ಬಂದ್ಬಿಟ್ಟು ನಾರ್ತ್ ಡೋರು. ಬನ್ನಿ ಸರ್. ಮೇನ್ ಡೋರನ್ನು ತುಂಬ ಸಿಂಪಲ್ಲಾಗಿ ಡಿಸೈನ್ ಮಾಡಿದ್ದೀವಿ. ಟೀ ಕುಡ್ಡು ವಿತ್ ನೈಸ್ ಡಿಸೈನ್. ಎಂಟ್ರ್ ಆದ ತಕ್ಷಣ ನಿಮಗೆ ಫ್ರಂಟಲ್ಲಿ ರಾಯಲ್ ಪ್ಲೇ ಡಿಸೈನ್ ಮಾಡಿದ್ವಿ. ಇಲ್ಲಿ ಏನಾದ್ರು ಫೋಟೋ ಗಿಟೋ ಹಾಕೋಬೋದು. ಎಂಟ್ರ್ ಆಗ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ ಕಿಚನ್ನು ಅಷ್ಟೇ. ಇದು MDFಲ್ಲಿ ನೀಟಾಗಿ ಒಂದು ನವಿಲ್ ಚಿತ್ರ ಯಾರೋ ಡಿಸೈನ್ ಮಾಡಿಸಿದ್ದೀವಿ. ಎಲ್ಲನೂ ಇದು ಡ್ಯೂಕೋ ಪೇಂಟ್ ಮಾಡಿರೋದು. ಇದು ಪಕ್ಕ ವಾಸ್ತುವಿಗೆ ನಾರ್ತ್ ಈಸ್ಟಲ್ಲಿ ದೇವ್ರ ಮನೆ ಮಾಡಿರೋದು. ಇದು ಕೂಡ ಟೀ ಕುಡ್ಡಲ್ಲೇ ಮಾಡಿರೋದು. ತುಂಬ ನೀಟಾಗಿ ಒಂದು ಡಿಸೈನ್ ಮಾಡಿದ್ದೀವಿ. ಮೇಲೆ ಗೋಪುರ ಥರ ಇದೆಲ್ಲನೂ ಪ್ಲೈವುಡಲ್ಲೇ ಮಾಡಿರೋದು. ನೀವು ನೋಡ್ಬೋದು ಕಿಚನ್ ಎಷ್ಟು ನೀಟಾಗಿ ಮಾಡಿದ್ದೀವಿ ಅಂದರೆ. ಇದು ಕ್ವಾಡ್ಜು. ಸೊ ಇದೆಲ್ಲನೂ ಟೆಂಡಮ್ ಬಾಕ್ಸ್ ಪ್ರತಿಯೊಂದೂ ಹೆಟ್ಟಿಚ್ಚೆ ಯೂಸ್ ಮಾಡಿದ್ದೀವಿ. ಎಲ್ಲ ಸಾಫ್ಟ್ ಕ್ಲೋಸು, ಎಲ್ಲ ಹೆಟ್ಟಿಚ್ಚೆ ಯೂಸ್ ಮಾಡಿರೋದು ಟೆಂಡಮ್ ಬಾಕ್ಸು. ಪ್ಲಸ್ ಇದು ಓವನ್ಗೆ ಆಪ್ಷನ್ ಮಾಡಿದ್ದೀವಿ. ಇದೆಲ್ಲ ಹೈಡ್ರಾಲಿಕ್ಕು. ಎಲ್ಲನೂ ಸಾಫ್ಟ್ ಕ್ಲೋಸ್, ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಸಹ ಯೂಸ್ ಮಾಡಿರೋದು. ಇದೆಲ್ಲನೂ ಬಂದ್ಬಿಟ್ಟು ಫಿಟ್ಟಿಂಗ್ಸು ಎಲ್ಲ ಜಾಗ್ವಾರೇ ಹಾಕಿರೋದು. ಇಲ್ಲಿ ಯುಟಿಲಿಟಿಗೆ ಜಾಗ ಬಿಟ್ಟಿರೋದು 3.5 feet by 13 feet. ಇಲ್ಲಿ ವಾಷಿಂಗ್ ಮೆಷಿನ್ಗೂ ಆಪ್ಷನ್ ಬಿಟ್ಟಿದ್ದೀವಿ. ಬೇಕಾದ್ರೆ ವಾಷಿಂಗ್ ಮೆಷಿನ್ನು ಟೆರಸಲ್ಲೂ ಇದೆ, ಇಲ್ಲೂ ಇದೆ. ನಿಮಗೆ ಆಗಬೇಕು ಆ ಥರ ಯೂಸ್ ಮಾಡ್ಕೋಬೋದು. ಇಲ್ಲಿ ಕೂಡ ಡಿಟರ್ಜೆಂಟ್ ಇಡೋಕ್ಕೆ ಒಂದು ಬಾಕ್ಸ್ ಯೂಸ್ ಮಾಡಿದ್ದೀವಿ. ಫುಲ್ ಗ್ರಿಲ್ಲಲ್ಲಿ ಕವರ್ ಮಾಡಿದ್ದೀವಿ. ಫ್ಲೋರಿಂಗ್ ಎಲ್ಲ ಬಂದ್ಬಿಟ್ಟು ಕಜಾರಿಯ, ಬೇರೆ ಯಾವ ಟೈಲ್ ಯೂಸ್ ಮಾಡಿಲ್ಲ. ಮತ್ತೆಲ್ಲ ಪ್ಲೈವುಡ್, ಎಲ್ಲಿ ಹೋದ್ರೂ ಎಲ್ಲ ಪ್ಲೈವುಡ್ ಮಾಡಿರೋದು. ಸೆಂಚುರಿ ಪ್ಲೈವುಡ್ಡು, ಆಮೇಲೆ ಸೆಂಚುರಿ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ, ಬೇರೆ ಯಾವುದು ಯೂಸ್ ಮಾಡಿಲ್ಲ. ಇಲ್ಲೊಂದು ಚಿಕ್ಕದಾಗಿ ಒಂದು ಜನರಲ್ ಬಾತ್ರೂಮಲ್ಲಿ ಪೂರ ಫುಲ್ ಕಜಾರಿಯ ಟೈಲ್ಸೇ, ಜಾಗ್ವಾರ್ ಫಿಟ್ಟಿಂಗ್ಸ್ ಎಲ್ಲನೂ. ಇದೊಂದು ಹ್ಯಾಂಡ್ ವಾಶ್ ಮಾಡಿದ್ದೀವಿ. ನೀವು ನೋಡ್ಬೋದು ತುಂಬ ದೊಡ್ಡದಾಗಿ ಹಾಲಲ್ಲಿ ಇದೊಂದು ಪಾರ್ಟಿಷನ್ ಮಾಡಿದ್ದೀವಿ. ಯಾಕಂದರೆ ಕೆಲವೊಬ್ಬರಿಗೆ ಬಾತ್ರೂಮ್ ಇದ್ದರೆ ಮುಜುಗರ ಆಗುತ್ತೆ ಅಂದ್ಬಿಟ್ಟು ಅದನ್ನು ಕವರ್ ಮಾಡೋಕ್ಕೆ ಇದನ್ನು ಪಾರ್ಟಿಷನ್ ಮಾಡಿಬಿಟ್ಟು ನೀಟಾಗಿ ಡಿಸೈನ್ ಮಾಡಿದ್ದೀವಿ. ಇಲ್ಲಿ ಎಲ್ ಶೇಪಲ್ಲಿ ನೀವು ಸೋಫಾ ಹಾಕ್ಬಿಟ್ಟು ಅಲ್ಲಿ TV ಸೆಟಪ್ ಮಾಡ್ಕೋಬೋದು. ಇಲ್ಲೂ ಕೂಡ ರಾಯಲ್ ಪ್ಲೇ ಮಾಡಿದ್ದೀವಿ. ತುಂಬ ನೀಟಾಗಿ ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಹಂಗೆ ಇದು ಕೂಡ ಅಷ್ಟೇ.
ಇದು ಸ್ಟೇನ್ಲೆಸ್ ಸ್ಟೀಲ್ ಜಿಂದಾಲು 304 ಪ್ಲಸ್ ಟಪ್ಪನ್ ಗ್ಲಾಸು. ನೋಡಿ ಒಂಥರ ಇವು ಚೆನ್ನಾಗಿ ಬರುತ್ತೆ. ಇಲ್ಲಿ ಸ್ಟೇರ್ಕೇಸ್ ಮೇಲೆ ನಿಮ್ಗೆ ಆ ಡಿಸೈನು ಶ್ಯಾಡೋ ಬರುತ್ತಿಲ್ಲ. ಇದು ಎರಡು ಕಡೆಯೂ ಗ್ಲಾಸ್ ಹಾಕಿದ್ವಿ, ಟಪ್ಪನ್ ಗ್ಲಾಸು. ಸ್ಟೇರ್ಕೇಸ್ ನೋಡ್ರೆ ನೀವು ರಾಯಲ್ ಫೀಲ್ ಬರುತ್ತೆ ನೋಡಿ, ಬ್ಲ್ಯಾಕು ಆಮೇಲೆ ಲೈಟು. ತುಂಬ ದೊಡ್ಡದಾಗಿ ಸ್ಪೇಸಿಯಸ್ ಆಗಿ ಸ್ಟೇರ್ಕೇಸ್ ಮಾಡಿರೋದು. ಎಂಟ್ರ್ ಆಗ್ತಿದ್ದಂಗೆ ನಿಮಗೆ ಇಲ್ಲೊಂದು ಗೆಸ್ಟ್ ಬೆಡ್ರೂಮ್ ಸಿಗುತ್ತೆ. ಇಲ್ಲಿ ಕೂಡ ರಾಯಲ್ ಪೇಂಟ್ ಮಾಡಿಸಿದ್ದೀವಿ. ಫಾಲ್ ಸೀಲಿಂಗ್, ವುಡಲ್ ಫಾಲ್ ಸೀಲಿಂಗು, ಡ್ರೆಸ್ಸಿಂಗು. ಆಮೇಲೆ ಇದು ಕಬೋರ್ಡ್ಸು ಎಲ್ಲನೂ ಸಾಫ್ಟ್ ಕ್ಲೋಸು, ಎಲ್ಲ ಸೆಂಚುರಿಯಲ್ಲೇ ಮಾಡಿಸಿರೋದು. ಎಲ್ಲ ಫಿಟ್ಟಿಂಗ್ ಎಲ್ಲನೂ ಹೆಟ್ಟಿಚ್ ಫಿಟ್ಟಿಂಗ್, ಎಲ್ಲ ಸಾಫ್ಟ್ ಕ್ಲೋಸು, ಎಲ್ಲ ಹೆಟ್ಟಿಚಲ್ಲೇ ಹಾಕಿರೋದು, ಎಲ್ಲ ಸಾಫ್ಟ್ ಕ್ಲೋಸು. ಸ್ಟಡಿ ಟೇಬಲ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಈ ವರ್ಕ್ ಫ್ರಮ್ ಹೋಮ್ ಇರಲಿ ಅಥವಾ ಮಕ್ಕಳಿಗೆ ಓದ್ಕೊಳ್ಳೋಕ್ಕೆ ಉಪಯೋಗ ಆಗುತ್ತೆ. ಇಲ್ಲೊಂದು ಚಿಕ್ಕದಾಗಿ ಬಾಲ್ಕನಿ ಥರ ಯೂಸ್ ಮಾಡಿದ್ವಿ. ಆ್ಯಕ್ಚುಲಿ ಸ್ಟಾಪ್ ಬಿಟ್ಟಿತ್ತಿದ್ದು, ಸೊ ಬಾಲ್ಕನಿ ಥರ ಯೂಸ್ ಮಾಡೋಣ ಅಂದ್ಬಿಟ್ಟು ಇನ್ನೂ ಡೋರ್ ಹಾಕಿಲ್ಲ, ಹಾಕಬೇಕು. ಇದೊಂದು ಅಟ್ಯಾಚ್ ಬಾತ್ರೂಮು. ಎಲ್ಲ ಬಾತ್ರೂಮು 5x8 ಸೈಜಲ್ಲಿರೋದು. ಪ್ರತಿಯೊಂದೂ ಜಾಗ್ವಾರು, ಕನ್ಸಿಲ್ ಟ್ಯಾಂಕು ಎಲ್ಲನೂ, ಎಲ್ಲ ಡೈವರ್ಟ್ರೆ, ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ ಹಾಕಿರೋದು. ಆಲ್ರೆಡಿ ಎಕ್ಸಾಸ್ಟ್ ಫ್ಯಾನ್ ಕೂಡ ಫಿಟ್ ಆಗಿದೆ. ಕಂಪ್ಲೀಟ್ ರೆಡಿ ಇದೆ ಸೆಟಪ್ಪು. ಬನ್ನಿ. ಇಲ್ಲಿ ಕೂಡ ವುಡನ್ ಸೀಲಿಂಗು. ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮು. ಸೇಮ್ ಇಲ್ಲಿ ಕೂಡ ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲೇ ಇಂಟೀರಿಯರ್ ಮಾಡಿರೋದು. ಇದಕ್ಕೆ ಒಂದು ಟಿ ವಿ ಆಪ್ಷನ್ ಮಾಡಿದ್ದೀವಿ. ಚಿಕ್ಕದಾಗ ಒಂದು ಟಿ ವಿನೂ ಹಾಕೋಬೋದು ನೀವು. ಸೇಮ್ ಆ್ಯಸ್ ಯೂಸ್ವಲ್ ಡ್ರೆಸ್ಸಿಂಗು. ಇದು ರಾಯಲ್ ಪ್ಲೇ. ಆಮೇಲೆ ವುಡನ್ ಫ್ಲೋರ್, ಇದನ್ನು ಸೀಲಿಂಗ್ ಮಾಡಿದ್ದೀವಿ. ಎಲ್ಲ ಫ್ರಂಟಲ್ಲಿರೋ ಎಲ್ಲ ವಿಂಡೋನು ಟೀ ಕುಡ್ಡಲ್ಲೇ ಹಾಕಿರೋದು ಎಲ್ಲನೂ. ಇದಕ್ಕೊಂದು ಅಟ್ಯಾಚ್ ಬಾತ್ರೂಮು. ಸೇಮ್ 5x8 ಕಂಪ್ಲೀಟ್ ಎಲ್ಲನೂ ಜಾಗ್ವಾರ್ ಫಿಟ್ಟಿಂಗ್ಸೆ. ಈ ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮು. ನೆಕ್ಸ್ಟ್ 3rd ಫ್ಲೋರ್ ಹೋದರೆ ಮನೆಗೆ ಯಾವುದೂ ಗಾಳಿ ಬೆಳಕು ಯಾವುದೂ ತೊಂದರೆ ಇಲ್ಲ. ಸ್ಕೈಲೈಟ್ ಕೂಡ ಹಾಕಿದ್ದೀವಿ ಮೇಲೆ. ಇದು ಬಂದ್ಬಿಟ್ಟು ಇಲ್ಲೊಂದು ಟೆರೆಸ್ ಫ್ಲೋರಲ್ಲಿ ಒಂದು ಸೇಮ್ ಮಾಸ್ಟರ್ ಬೆಡ್ರೂಮ್ ಥರನೇ ಒಂದು ಸೇಮ್ ಬೆಡ್ರೂಮ್ ಬರುತ್ತೆ. ಎಲ್ಲ ಬೆಡ್ರೂಮ್ ಸೈಜ್ ಬಂದುಬಿಟ್ಟು 13x12. ಇಲ್ಲೂ ಕೂಡ ಟಿ ವಿ ಆಪ್ಷನ್ ಮಾಡಿದ್ದೀವಿ. ಸೇಮ್ ಆ್ಯಸ್ ಯೂಸ್ವಲ್ ಡ್ರೆಸ್ಸಿಂಗು. ಸೇಮ್ 5x8 ಬಾತ್ರೂಮು. ಹಾಗೆ ಈ ಕಡೆ ಓಪನ್ ಟೆರೆಸ್ ಎಂಟ್ರಿ ಆದರೆ ಇಲ್ಲೆಲ್ಲ ಮಂಗಳೂರು ಟೈಲ್ ಹಾಕಿಬಿಟ್ಟು ಕ್ಲೋಸ್ ಮಾಡಿದ್ದೀವಿ. ಇಲ್ಲಿ ಆರಾಮಾಗಿ ನೈಟ್ ಹೊತ್ತಲ್ಲಿ ನೀವು ಏನಾದ್ರು ಗೆಟ್ ಟುಗೆದರ್ ಮಾಡ್ಕೋಬೋದು. ಇಲ್ಲಿ ಬಂದ್ಬಿಟ್ಟು ಒಂದು ಟ್ಯಾಪು ಹಾಕಿದ್ದೀವಿ. ಬೇಕಾದ್ರೆ ಇಲ್ಲೊಂದು ಕಲ್ಲು ಹಾಕ್ಕೊಂಡ್ರೆ ಬಟ್ಟೆ ವಾಶ್ ಮಾಡೋಕ್ಕೂ ಆಗುತ್ತೆ. ಪ್ಲಸ್ ಇಲ್ಲೊಂದು ವಾಷಿಂಗ್ ಮಿಷಿನ್ ಇಟ್ಕೋಬೋದು ನೀವು. ಇಲ್ಲಿ ನಾವು ಯೂಸ್ ಮಾಡೋ ಪ್ರತಿಯೊಂದೂ ಎಲ್ಲನೂ ಲೆಗ್ರಾಂಡ್ ಸ್ವಿಚ್ಚು, ಲೆಗ್ರಾಂಡ್ ಎಲ್ಲ ಲೆಗ್ರಾಂಡ್ ಸ್ವಿಚ್ ಯೂಸ್ ಮಾಡಿರೋದು. ಒಳಗಡೆ ಎಲ್ಲ ಲೆಗ್ರಾಂಡ್ ಸಾಫ್ಟ್ ಕ್ಲೋಸ್ ಸ್ವಿಚ್ಗಳು. ವೈರಿಂಗ್ ಎಲ್ಲ ಹ್ಯಾವೆಲ್ಸೇ, ಬ್ರ್ಯಾಂಡಲ್ಲಿ ಯಾವುದೂ ಕಾಂಪ್ರಮೈಸ್ ಇಲ್ಲ. ಇದ್ಮೇಲೆ ಟ್ಯಾಂಕ್ ರೂಮ್ ಇರೋದು.
1000 ಲೀಟ್ರು ಟ್ಯಾಂಕ್ ಇಟ್ಟಿದ್ದೀವಿ ಒಂದು, ಪ್ಲಸ್ ಇದನ್ನು ಫುಲ್ ಹೈಟ್ ಮಾಡಿದ್ವಿ. ಇಲ್ಲಿ ಏನಾದ್ರು ಫಿಲ್ಟ್ರ್ ಅದು ಇಡೋಕ್ಕಾದರೆ ನೀವು ಆರಾಮಾಗಿ ಇಟ್ಕೋಬೋದು. ಒಂದು ಸೋಲಾರ್ ಇಡೋಕ್ಕೆ ಜಾಗನೂ ಇದೆ. ಇಲ್ಲಿಂದ ವ್ಯೂ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ. ಅಲ್ಲಿ ಕಾಣ್ತಾ ಇರೋದೇ ನೈಸ್ ರೋಡು. ಈ ಸೈಡ್ಗೆ 4 ಕಡೆನೂ 80 ಫೀಟ್ ರೋಡ್ ಇದೆ. ಇದು 80 ಫೀಟ್ ರೋಡು, ಆ ಕಡೆ ನೈಸ್ ರೋಡು, ಅದ್ರ ಕೆಳಗಡೆ ಒಂದು 80 ಫೀಟ್ ರೋಡ್ ಬರುತ್ತೆ. ಸೊ ಆ ಕಡೆ ಅಲ್ಲೊಂದು 80 ಫೀಟ್ ರೋಡ್ ಬರುತ್ತೆ. ಈ ಕಡೆ ಮುಂದೆ ಹನುಮಂತೇಗೌಡರು MLA ಹನುಮಂತೇಗೌಡ್ರ ಮನೆ, ಅಲ್ಲಿ 100 ಫೀಟ್ ರೋಡು. ಇದು ಬಂದ್ಬಿಟ್ಟು ಸಾಯಿ ವಿದ್ಯಾಚೇತನ ಅಂದ್ಬಿಟ್ಟು ಸ್ಕೂಲು. ಈ ಪ್ರಾಪರ್ಟಿನ ನೋಡೋರು ಇಂಟ್ರೆಸ್ಟ್ ಇರೋರು, ತೊಗೊಳೋರಿಗೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಫೋನ್ ಮಾಡ್ಬೋದು. ಯಾವುದೇ ಬ್ರೋಕರ್ ಇಲ್ಲ, ಯಾವುದೇ ಕಮಿಷನ್ ಇಲ್ಲ, ನಾವೇ ಡೈರೆಕ್ಟಾಗಿ ಓನರು. ಥ್ಯಾಂಕ್ ಯು.